ಒಂದು ಸುಂದರ ಹಳ್ಳಿಯಲ್ಲಿ ಚಿನ್ನು ಎಂಬ 8 ವರ್ಷದ ಬಾಲಕ ವಾಸಿಸುತ್ತಿದ್ದನು. ಅವನಿಗೆ ಚಿತ್ರ ಬಿಡಿಸುವುದು ತುಂಬಾ ಇಷ್ಟ. ಪ್ರತಿದಿನ ಶಾಲೆಯಿಂದ ಮನೆಗೆ ಬಂದ ನಂತರ ಮರದ ನೆರಳಿನಲ್ಲಿ ಕುಳಿತು ಸುಂದರ ಚಿತ್ರಗಳನ್ನು ಬಿಡಿಸುತ್ತಿದ್ದನು. ಒಂದು ದಿನ ಚಿನ್ನು ಕಾಡಿನಲ್ಲಿ ಸುತ್ತಾಡುತ್ತಿದ್ದಾಗ ಒಂದು ದೊಡ್ಡ ಆಲದ ಮರದ ಕೆಳಗೆ ಹೊಳೆಯುತ್ತಿರುವ ಚಿನ್ನದ ಬಣ್ಣದ ಪೆನ್ಸಿಲ್ ಕಂಡನು. ಅದರ ಮೇಲೆ ಒಂದು ಸಂದೇಶ ಬರೆಯಲಾಗಿತ್ತು. ಒಳ್ಳೆಯ ಕೆಲಸಕ್ಕಾಗಿ ಮಾತ್ರ ನನ್ನನ್ನು ಬಳಸು. ಚಿನ್ನು ಆಶ್ಚರ್ಯದಿಂದ ಪೆನ್ಸಿಲ್ ಅನ್ನು ಮನೆಗೆ ತೆಗೆದುಕೊಂಡು ಹೋದನು. ಅವನು ಒಂದು ಕೆಂಪು ಸೇಬಿನ ಚಿತ್ರ ಬಿಡಿಸಿದನು. ಚಿತ್ರ ಇದನ್ನು ಕಂಡ ಚಿನ್ನು ಒಂದು ದೊಡ್ಡ ನೀರಿನ ಕೆರೆಯ ಚಿತ್ರ ಬಿಡಿಸಿದನು. ಚಿತ್ರ ಪೂರ್ಣವಾಗುತ್ತಿದ್ದಂತೆಯೇ ಹಳ್ಳಿಯ ಮಧ್ಯದಲ್ಲಿ ಸುಂದರವಾದ ನೀರಿನ ಕೆರೆ ಕಾಣಿಸಿಕೊಂಡಿತು. ಜನರು ಸಂತೋಷದಿಂದ ಕೂಗಿದರು, ನಮ್ಮ ಹಳ್ಳಿಗೆ ಮತ್ತೆ ನೀರು ಬಂದಿದೆ. ಆ ದಿನದಿಂದ ಚಿನ್ನು ಸಾಮಾನ್ಯ ಪೆನ್ಸಿಲ್ನಿಂದಲೇ ಚಿತ್ರ ಬಿಡಿಸುತ್ತಿದ್ದನು. ಅವನ ಚಿತ್ರಗಳು ಮಕ್ಕಳ ಮುಖದಲ್ಲಿ ನಗು ಮೂಡಿಸುತ್ತಿದ್ದವು. ಈ ಕಥೆಯ ನೀತಿ ಏನೆಂದರೆ, ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸಹಾಯವೇ ನಿಜವಾದ ಸಂಪತ್ತು. ಸ್ವಾರ್ಥಕ್ಕಿಂತ ದಯೆ ಮತ್ತು ಹಂಚಿಕೊಳ್ಳುವಿಕೆ ಜೀವನವನ್ನು ಸುಂದರಗೊಳಿಸುತ್ತವೆ. ಧನ್ಯವಾದಗಳು. ಮತ್ತೆ ಒಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ.